ಯಾವುದೇ ಒಬ್ಬ ಸ್ತ್ರೀ ಅಥವಾ ಪರಸ್ತ್ರೀ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಈ 3 ಸೂಚನೆಗಳನ್ನು ನಿಮಗೆ ಕೊಟ್ಟೇ ಕೊಡುತ್ತಾಳೆ. ಈ ಸೂಚನೆಗಳನ್ನು ಕೊಟ್ಟರೆ ನೀವು ಅನ್ಕೋಬೇಕು ಆ ಹೆಣ್ಣು ಅಥವಾ ಆ ಪರಸ್ತ್ರೀ, ಆ ಮಹಿಳೆ ನಮ್ಮನ್ನು ಇಷ್ಟಪಡುತ್ತಿದ್ದಾರೆ ಅಂತ. ಖಂಡಿತವಾಗಿಯೂ ಈ ಸ್ತ್ರೀಯರು ಕೊಡುವ ಈ ಸೂಚನೆಗಳು ಇದು ಆಗಿರುತ್ತೆ. ಅದೇನು ಅಂತ ತಿಳಿಸ್ತೀನಿ. ನೀವಿನ್ನು ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಬಿದ್ದು ನಿಮ್ಮನ್ನು ತುಂಬ ಕಾಡುತ್ತಿದ್ದರೆ ಕಮೆಂಟಲ್ಲಿ ಹಾಕಿ ತಿಳಿಸಿ, ಅಥವಾ ಗೌಪ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಕಾಳಿಂಗಳಿಗೆ ಒಂದು ಫೋನ್ ಮಾಡಿ ಅದು ಏನು ಮಾಡಬೇಕು ಅಂತ ಅವರು ನಿಮಗೆ ಪರಿಹಾರದ ಮಾರ್ಗವನ್ನು ತಿಳಿಸ್ಕೊಡ್ತಾರೆ. ಇನ್ನು ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರೆ, ಅಥವಾ ಸ್ತ್ರೀ ಆಗಿರಬಹುದು, ಮಹಿಳೆ ಆಗಿರಬಹುದು, ಪರಪುರುಷರ ಹೆಂಡತಿಯೇ ಆಗಿರಬಹುದು, ಅಥವಾ ನಿಮ್ಮ ಸ್ನೇಹಿತರ ಪತಿಯೇ ಆಗಿರಬಹುದು, ಅವರೇನಾದರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದರೆ ಕೆಲವು ಸೂಚನೆಗಳನ್ನು ನೀಡ್ತಾರೆ. ಅದರಲ್ಲಿ ಪ್ರಮುಖವಾಗಿರುವ ಸೂಚನೆ ಅಂದರೆ ಪದೇ ಪದೇ ನಿಮ್ಮನ್ನು ನೋಡುವುದು, ಕಾರಣ ಇಲ್ಲದೆ ನಿಮ್ಮನ್ನು ಮಾತನಾಡಿಸಿಕೊಂಡು ಬರುವುದು, ತುಂಬನೇ ನಗುತ್ತಾ ಮಾತನಾಡುವುದು, ಎಷ್ಟೋ ವಿಚಾರಗಳನ್ನು ಅವಶ್ಯಕತೆಗಿಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುವುದು, ಮಾನಸಿಕವಾದ ಭಾವನೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಪ್ರಯತ್ನಿಸುವುದು, ಇವೆಲ್ಲವೂ ಒಂದು ಕಾರಣ. ಆದರೆ ಪರಿಚಯ ಇಲ್ಲದೆ ಇರುವ ಮಹಿಳೆಯರು ನಿಮ್ಮನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಾ ಇರುತ್ತಾರೆ. ಯಾವುದಾದರೂ ಒಂದು ನೆಪ ಮಾಡಿಕೊಂಡಾದರೂ ನಿಮ್ಮನ್ನು ಮಾತನಾಡಿಸಲು ಓಡಿ ಬರುತ್ತಾರೆ. ನಿಮ್ಮ ಕಷ್ಟದಲ್ಲಿ ಏನಾದರೂ ಸಹಾಯ ಮಾಡಲು ಬರುತ್ತಾರೆ. ಇದೆಲ್ಲವೂ ಕೂಡ ಆಕೆ ನಿಮ್ಮನ್ನು ಇಷ್ಟಪಡುತ್ತಿರುತ್ತಾರೆ ಅಂತ ಅರ್ಥ. ಇನ್ನು ಪರಸ್ತ್ರೀಯರು ಅಥವಾ ಬೇರೆಯವರ ಹೆಂಡತಿ ಯಾವುದೇ ಕಾರಣಕ್ಕೂ ನಿಮಗೆ ತುಂಬಾ ಮೆಸೇಜ್ ಮಾಡ್ತಾ ಇದ್ರೆ, ತುಂಬಾ ಫೋನ್ನಲ್ಲಿ ಮಾತನಾಡೋದಕ್ಕೆ ಪ್ರಯತ್ನಿಸ್ತಿದ್ರೆ, ಇದು ಕೂಡ ನಿಮ್ಮಿಂದ ಅವರಿಗೆ ಯಾವುದೋ ಒಂದು ದೈಹಿಕ ಆಕರ್ಷಣೆಗಳು ಬೇಕು ಅನ್ನುವ ಒಂದು ಬಯಕೆಗಳು ಇದ್ದೇ ಇರುತ್ತೆ. ಆ ಬಯಕೆಗಳನ್ನು ಈಡೇರಿಸುವುದು ಬಿಡುವುದು ನಿಮ್ಮ ವೈಯಕ್ತಿಕ ನಿರ್ಧಾರಗಳು ಆಗಿರುತ್ತೆ. ಆದರೂ ಕೂಡ ನಿಮಗೇನಾದರೂ ಇಷ್ಟ ಇಲ್ಲ ಅನ್ನೋದಾದರೆ ಅವರಿಗೆ ಮನ ಪರಿವರ್ತನೆ ಮಾಡಲು ಸಲಹೆಗಳನ್ನು ಕೊಡಬಹುದು, ಸೂಚನೆಗಳನ್ನು ಕೊಡಬಹುದು. ಇನ್ನು ಎಷ್ಟೋ ಬಾರಿ ಕೆಲವು ಮಹಿಳೆಯರಿಗೂ ಕೂಡ ಪರಪುರುಷರು ಮಾನಸಿಕವಾಗಿ ಇಂತಹ ಹಿಂಸೆಯನ್ನು ಕೊಡುತ್ತಿರುತ್ತಾರೆ. ಆದರೆ ಅವರಿಗೆ ಇದೊಂದು ಗೊಂದಲ ಆಗಿರುತ್ತೆ. ಇಂತಹ ಗೊಂದಲಗಳ ಪರಿಸ್ಥಿತಿಗಳನ್ನು ನೀವು ಎದುರಿಸುತ್ತಿದ್ದರೆ ಇದನ್ನು ಏನು ಮಾಡಬೇಕು, ಸರಿಯೇ ತಪ್ಪೆ ಅನ್ನುವ ವಿಚಾರದ ವಿನಿಮಯ ಮಾಡಿಕೊಳ್ಬೇಕು ಅನ್ನೋದಾದರೂ ಕೂಡ ನೀವು ಮಾಡಬೇಕಾಗಿರುವುದು ಒಂದು ಫೋನ್. ಅವರು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಹೇಳುತ್ತಾರೆ.